ಪೀಪಲ್ ಟಿವಿ ವೀಕ್ಷಕರಿಗೆ ನಮಸ್ಕಾರ. ನಾನು ವಿವೇಕಾನಂದ HK. ಇತ್ತೀಚೆಗೆ ಹೆಚ್ಚು ಜನ ಎಲ್ಲ ನಾವು ಎಲ್ಲೋದ್ರೂ ಕೂಡ ಈ ಸಾಮಾಜಿಕವಾಗಿ ಮತ್ತು ಈ ಜಗತ್ತಿನ ಬಗ್ಗೆ ಮಾತಾಡ್ತಾ ಇದ್ರೆ ಕೇಳ್ತಾರೆ, ಮೂರನೆಯ ಮಹಾಯುದ್ಧದ ಸಾಧ್ಯತೆ ಎಷ್ಟು, ಮೂರನೇ ಮಹಾಯುದ್ಧ ಆಗುವ ಸಾಧ್ಯತೆ ಇದೆಯಾ ಅನ್ನುವ ಪ್ರಶ್ನೆಯನ್ನೇ ಕೇಳ್ತಾ ಇದ್ದಾರೆ. ಯಾಕೆ ಅಂದ್ರೆ ಇವತ್ತು ಇಂಟರ್ನ್ಯಾಷನಲ್ ಅಫೇರ್ಸ್ ಅಂತ ನಾವು ಏನ್ ಹೇಳ್ತೀವಿ, ಈ ಜಿಯೋ ಪಾಲಿಟಿಕ್ಸ್, ಈ ಇಂಟರ್ನ್ಯಾಷನಲ್ ಅಫೇರ್ಸ್ ಅಲ್ಲಿ ಈಗ ಕಳೆದ ಮೂರು ವರ್ಷಗಳಿಂದ ರಷ್ಯಾ ಉಕ್ರೇನ್ ಮೇಲೆ ಆಕ್ರಮಣ ಮಾಡಿರೋದನ್ನ ಒಂದು ನೋಡ್ತಾ ಇದೀವಿ ನಾವು. ಅದಾದ್ಮೇಲೆ ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನಿನ ಪಕ್ಕದ ಗಾಜಾ ಪಟ್ಟಿಯ ಹಮಾಸ್ ನಡುವೆ ಯುದ್ಧ ನಡೆದು ಈಗ ಸದ್ಯಕ್ಕೆ ತಾತ್ಕಾಲಿಕ ವಿರಾಮವನ್ನ ನಾವು ನೋಡ್ತಾ ಇದ್ದೀವಿ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಒಂದು ಸಣ್ಣ ಯುದ್ಧದಂತ ಘರ್ಷಣೆ ಆಯ್ತು. ಚೀನಾ ಈಗ ತೈವಾನ್ ಅನ್ನ ಆಕ್ರಮಿಸ್ಕೋತೀವಿ, ಅದು ನಮ್ಮ ಭಾಗ ಅಂತೇಳಿ ಆಗಾಗ ಸಣ್ಣ ಪುಟ್ಟ ಕಿರಿಕೆಗಳನ್ನ ಮಾಡ್ತಾನೆ ಇದೆ. ಇರಾನ್ ಆಂತರಿಕ ಕಲಹ ಮತ್ತು ಅದರ ನಡುವೆ ಅಮೆರಿಕ ಇರಾನ್ನ ಆಂತರಿಕ ವಿಷಯದಲ್ಲಿ ಭಾಗವಹಿಸಿ ಅಲ್ಲಿ ನಡೀತಾ ಇರೋ ಗಲಾಟೆಯಲ್ಲಿ ಅದು ಯುದ್ಧದ ವಾತಾವರಣ ಮಾಡಿದೆ. ಮೊನ್ನೆ ತಾನೇ ಇವರು ಡೊನಾಲ್ಡ್ ಟ್ರಂಪ್, ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವೆನಿಜುಲಾ ಅಧ್ಯಕ್ಷ ಮತ್ತು ಅಧ್ಯಕ್ಷೆಯ ಪತ್ನಿಯನ್ನ ರಾತ್ರಿ ರಹಸ್ಯ ಕಾರ್ಯಾಚರಣೆ ಮಾಡಿ ಬಂಧಿಸಿ ನ್ಯೂಯಾರ್ಕಿನ ಜೈಲಿನಲ್ಲಿ ಅವರನ್ನ ಇಟ್ಟು ಈಗ ನ್ಯಾಯಾಂಗ ವಶಕ್ಕೆ ಕೊಟ್ಟಿದ್ದಾರೆ. ಹಾಗೆ ಇನ್ನು ಅನೇಕ ರೀತಿಯ ಘಟನೆಗಳು ಸಣ್ಣ ಪುಟ್ಟ ಆಫ್ರಿಕಾ ದೇಶಗಳಲ್ಲೂ ಕೂಡ ಸಣ್ಣ ಪುಟ್ಟ ಗಲಾಟೆಗಳು ನಡೀತಾನೆ ಇದ್ದಾವೆ. ತಾಲಿಬಾನ್ ಅನ್ನೋದು ಕೂಡ ಒಂದು ಪರಿಪೂರ್ಣ ದೇಶವಾಗದೆ ಅಲ್ಲೂ ಗಲಾಟೆಗಳಿದ್ದಾವೆ. ಜೊತೆಗೆ ಗ್ರೀನ್ಲ್ಯಾಂಡ್ ಅಂತ ಡೆನ್ಮಾರ್ಕಿನ ಹತ್ರ ಇರುವ ಒಂದು ಸ್ಥಳ, ಒಂದು ದ್ವೀಪ, ಸ್ವತಂತ್ರ ದ್ವೀಪ, ಆ ಗ್ರೀನ್ಲ್ಯಾಂಡ್ ಅನ್ನು ಕೂಡ ನಾನು ವಶಪಡಿಸ್ಕೋತೀನಿ, ಅದು ನನಗೆ ಬೇಕೇ ಬೇಕು ಅಂತೇಳಿ ಡೊನಾಲ್ಡ್ ಟ್ರಂಪ್ ಎನ್ನುವ ಅಮೆರಿಕದ ಅಧ್ಯಕ್ಷ ಬಹಿರಂಗ ಹೇಳಿಕೆಗಳನ್ನು ಕೊಡ್ತಾ ಇದ್ದಾಗ ಈ ಎಲ್ಲ ವಿಷಯಗಳನ್ನು ನೋಡಿದಾಗ ಮೂರನೇ ಮಹಾಯುದ್ಧದ ಸಾಧ್ಯತೆ ಇದೆಯಾ ಅಂತ. ನೀವು ಎರಡು ಮಹಾಯುದ್ಧಗಳು, ವಿಶ್ವದ ಮೊದಲನೇ ಮಹಾಯುದ್ಧ ಮತ್ತು ಎರಡನೇ ಮಹಾಯುದ್ಧ ಏನು 1914-18 ಮತ್ತು 42-45 ಮಧ್ಯೆ ನಡೆಯುತ್ತೆ, 46 ಮಧ್ಯೆ ಎರಡು ಮಹಾಯುದ್ಧಗಳು. ಅದರ ಇತಿಹಾಸದಲ್ಲಿ ಅದನ್ನ ದಾಖಲಾಗಿರೋದು, ಅದು ಹೇಗೆ, ಅದಕ್ಕೆ ಕಾರಣಗಳು. ಯಾವುದೇ ಒಂದು ಯುದ್ಧ ಅಥವಾ ಕ್ರಾಂತಿ ಒಂದೇ ಸರಿ ಆಗೋದಿಲ್ಲ. ಅದಕ್ಕೆ ಅನೇಕ ವರ್ಷಗಳ ಒಂದು ಬೇರೆ ಬೇರೆ ಆಯಾಮಗಳಲ್ಲಿ ಒಂದು ಡೆವಲಪ್ಮೆಂಟ್, ಬೆಳವಣಿಗೆ ನಡೀತಾ ಇರುತ್ತೆ. ಅದು ಯಾವುದೋ ಒಂದು ಹಂತಕ್ಕೆ ಬಂದಾಗ ನಿಧಾನವಾಗಿ ಆಗ್ತಾ ಅಲ್ಲಿ ಯಾವುದೋ ಒಂದು ದೊಡ್ಡ ಘಟನೆ ನಡೆಯುತ್ತೆ ಅಥವಾ ತತ್ಕ್ಷಣದ ಒಂದು ಕಾರಣ ಸಿಗುತ್ತೆ. ಅದು ಈ ಯುದ್ಧ ಸ್ಫೋಟಗೊಳ್ಳಲಿಕ್ಕೆ ಕಾರಣ ಆಗುತ್ತೆ, ಕ್ರಾಂತಿ ಸ್ಫೋಟಗೊಳ್ಳಲಿಕ್ಕೆ ಕಾರಣ ಆಗುತ್ತೆ. ಆ ರೀತಿ ಮೊದಲನೇ ಮಹಾಯುದ್ಧಕ್ಕೆ ಇದ್ದಂತಹ ಕೆಲವು ಕಾರಣಗಳು, ಎರಡನೇ ಮಹಾಯುದ್ಧದಲ್ಲಿ ಜರ್ಮನಿಯ ತನಗಾದ ಅವಮಾನವನ್ನ ತೋರಿಸ್ಕೊಳ್ಲಿಕ್ಕೆ ಹಿಟ್ಲರ್ ರೂಪದಲ್ಲಿ ರಾಷ್ಟ್ರೀಯವಾದಗಳನ್ನ ಮಾಡಿ, ಅತಿಯಾದ ರಾಷ್ಟ್ರೀಯತೆಯನ್ನ ಪ್ರಚಾರ ಮಾಡಿ ಅಲ್ಲಿ ಅದಕ್ಕೆ ಒಂದಷ್ಟು ಕಾರಣಗಳು, ತತ್ಕ್ಷಣದ ಕೆಲವು ಕಾರಣಗಳ ಮಾಡೋದು, ಅನಂತರ ಅದು ಸೋಲು ಅಥವಾ ಯುದ್ಧ ನಿಲ್ಲೋದಕ್ಕೆ, ಈ ತರ ಹೆಚ್ಚು ಕಡಿಮೆ ಇತಿಹಾಸದಲ್ಲಿ ಈ ತರದ ಒಂದು ಅಂಶಗಳನ್ನ ನೋಡಿದಾಗ ಈಗಲೂ ಕೂಡ ಈ ಜಗತ್ತು ಈ ಕೊರೋನಾ ಅಥವಾ ಕೋವಿಡ್ ನಂತರ ಒಂದು ರೀತಿ ಮೂರನೇ ಮಹಾಯುದ್ಧದ ಕಡೆ ಸಾಗುತ್ತಾ ಇರೋದು ಮಾತ್ರ ತುಂಬಾ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಹಾಗಂತ ಮೂರನೇ ಮಹಾಯುದ್ಧ ನಡೆದೇ ಹೋಗುತ್ತಾ ಅನ್ನೋದು ಆ ರೀತಿಯೆಲ್ಲ ಭವಿಷ್ಯಗಳನ್ನ ಹೇಳಲಿಕ್ಕಾಗೋದಿಲ್ಲ. ಆದ್ರೆ ಈಗ ಆಗ್ತಾ ಇರುವ ಒಂದು ಒತ್ತಡ, ಈ ನಿರ್ಮಾಣವಾಗುತ್ತಿರುವ ಒಂದು ಒತ್ತಡ, ನಡೀತಾ ಇರುವ ಘಟನೆಗಳು ಮತ್ತು ಅದಕ್ಕೆ ಕಾರಣವಾಗಬಹುದಾದ ವ್ಯಕ್ತಿಗಳನ್ನ ನೋಡಿದಾಗ ಖಂಡಿತವಾಗ್ಲೂ ಕೂಡ ನಮಗೆ ಮೂರನೇ ಮಹಾಯುದ್ಧದ ಸಣ್ಣ ಕಾರ್ಮೋಡಗಳು ಸುತ್ತ ನಡೀತಾ ಇರೋದು ಕಾಣ್ತಾ ಇದೆ. ಆ ಸಣ್ಣ ಕಾರ್ಮೋಡಗಳು ಸುತ್ತ ಜಮಾವಣೆ ಆಗ್ತಾ ಇರೋದನ್ನ ಕಾಣ್ತಾ ಇದ್ದೇವೆ. ಅದರ ಮೂಲ ನೀವು ತಗೊಳೋದಾದ್ರೆ ಹೆಚ್ಚು ಕಡಿಮೆ ರಷ್ಯಾ ಉಕ್ರೇನಿನ ಮೇಲೆ ಆಕ್ರಮಣ ಏನ್ ಮಾಡ್ತು, ಅದು ಉಕ್ರೇನು ನ್ಯಾಟೋಗೆ ಸೇರುವುದರ ವಿರುದ್ಧವಾಗಿ ಅದು ಒಂದು ರೀತಿ ಮೂಲ ಇದು. ಎರಡನೇದಾಗಿ ಮತ್ತೆ ರಾಷ್ಟ್ರೀಯತೆವಾದ, ಅಂದ್ರೆ ಹೇಗೆ ಈ ಕೊರೋನಾ ನಂತರದಲ್ಲಿ ನಾವು ವಿಶ್ವ ಜಾಗತೀಕರಣ, ವಿಶ್ವ ಮಾರುಕಟ್ಟೆಗೆ ಸೈನ್ ಹಾಕಿ ಇಡೀ ವಿಶ್ವವೇ ಒಂದು ಮಾರುಕಟ್ಟೆ, ಇಡೀ ವಿಶ್ವವೇ ಒಂದು ಜಗತ್ತು, ಎಲ್ಲ ಒಂದು ಅಂತ ಅನ್ಕೊಂಡು ನಾವು ಏನು ಒಂದು ಕಳೆದ 20, 25, 30 ವರ್ಷಗಳಿಂದ ಬದುಕ್ತಾ ಇದ್ವಿ. ಈಗ ಹೆಚ್ಚು ಕಡಿಮೆ ಒಂದು ರೀತಿಯ ಬಲಪಂಥೀಯ ವಾತಾವರಣವ ಸೃಷ್ಟಿಯಾಗಿ ಅಮೆರಿಕ ಫಸ್ಟ್, ಭಾರತ ಫಸ್ಟ್, ಆತ್ಮನಿರ್ಭರ ಭಾರತ, ರಷ್ಯಾ ಫಸ್ಟ್, ಚೀನಾ ಬಲಿಷ್ಠ,
ಇನ್ನೊಂದು ಯಾವುದೋ ಒಂದು ಇಸ್ರೇಲ್ ನಾವು ಒಂದು ಇದು ಅಂತೇಳಿ ಒಂದು ರೀತಿ ಅವರ ದೇಶಗಳೊಳಗಡೆನೆ ಕಪ್ಪೆ ಚಿಪ್ಪಿನ ತರ ಅವರ ಒಂದು ಸಣ್ಣ ಬಿಲ್ಲದೊಳಗಡೆ ಸೇರ್ಕೊಳ್ಲಿಕ್ಕೆ. ಯಾಕೆಂದ್ರೆ ಕೊರೋನಾ ನಂತರದಲ್ಲಿ ಆಗ್ಲೇ ಹೇಳಿದಾಗೆ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಆಯ್ತು, ಅನೇಕ ರೀತಿಯ ಆರ್ಥಿಕ ತೊಂದರೆಗಳು ಬಂತು, ಪ್ರವಾಸೋದ್ಯಮದ ಏಟು ಬಿತ್ತು. ಅದಕ್ಕೆ ನಾವು ನಮ್ಮ ಸುತ್ತಮುತ್ತ ದಂಗೆಗಳನ್ನ ನೋಡಿದ್ವಿ. ನೇಪಾಳದ ದಂಗೆ ಇರ್ಬೋದು, ಬಾಂಗ್ಲಾದೇಶದ ದಂಗೆ ಇರ್ಬೋದು, ಶ್ರೀಲಂಕಾದ ದಂಗೆ ಇರಬೇಕು, ಅವೆಲ್ಲ ಚಿಕ್ಕ ದೇಶಗಳಾದ್ರೂ ಕೂಡ. ಯಾಕೆಂದ್ರೆ ಇದು ಒಂದು ರೀತಿ ಆರ್ಥಿಕವಾದ ಕುಸಿತಗಳು ಮತ್ತು ಬೇರೆ ಬೇರೆ ರೀತಿಯ ನಿರುದ್ಯೋಗ ಸಮಸ್ಯೆಗಳಿದಾವಲ್ಲ, ಇದು ಒಂದು ದಿನದ್ದಾಗಲ್ಲ. ನಿಮ್ಗೆ ಇವತ್ತು ನಷ್ಟ ಆದ್ರೆ ಅದ್ರ ಪರಿಣಾಮ ಇವತ್ತೇ ಆಗೋದಿಲ್ಲ, ನಿಧಾನವಾಗಿ ಅದು ಮೌಂಟ್ ಆಗ್ತಾ ಇರುತ್ತೆ. ಆ ರೀತಿಯ ವಾತಾವರಣವನ್ನ ನಾವು ನೋಡಿದಾಗ, ಜೊತೆಗೆ ಈಗ ಬಂದ ಅಧ್ಯಕ್ಷರುಗಳು ಕೂಡ ಹೆಚ್ಚು ಕಡಿಮೆ ಆಕ್ರಮಣಕಾರಿ ಮನೋಭಾವದವರು ಮತ್ತು ತನ್ನ ದೇಶವನ್ನ ಧರ್ಮದ ಆಧಾರದ ಮೇಲೆಯೋ ಅಭಿವೃದ್ಧಿಯ ಆಧಾರದ ಮೇಲೆಯೋ ತನ್ನ ದೇಶದ ಜನರ ಭಾವನೆಗಳ ಜೊತೆ ಚೆಲ್ಲಾಟ ಆಡ್ತಾ ಇರುವಂತವರೇ ನಮ್ಮ ಸುತ್ತಮುತ್ತ ಬಹಳಷ್ಟು ಜನ ಇದ್ದಾರೆ. ಉದಾಹರಣೆಗೆ ನೀವು ಡೊನಾಲ್ಡ್ ಟ್ರಂಪ್ ಅವರನ್ನ ತಗೊಳ್ಳಿ. ಡೊನಾಲ್ಡ್ ಟ್ರಂಪ್ ಮೊದಲನೇ ಬಾರಿ ಅಧ್ಯಕ್ಷ ಸ್ಥಾನಕ್ಕೆ ನಿಂತಾಗ ಅಲ್ಲಿನ 100 ಬುದ್ಧಿಜೀವಿಗಳು ಒಂದು ಲೆಟರ್ ಬರೀತಾರೆ ಜನಗಳಿಗೆ ಬಹಿರಂಗವಾಗಿ. ಇಲ್ಲ, ಡೊನಾಲ್ಡ್ ಟ್ರಂಪ್ನ ಮೊರಾಲಿಟಿ ಅಂತ ಏನ್ ಹೇಳ್ತೀವಿ, ನೈತಿಕತೆ, ಅದು ಅಷ್ಟು ಉತ್ತಮವಾಗಿಲ್ಲ, ಈ ವ್ಯಕ್ತಿಯನ್ನ ಚುನಾಯಿಸಬೇಡಿ ಅಂತೇಳಿ. ಬಟ್ ಆ ವ್ಯಕ್ತಿಯನ್ನ ಆ ಜನ ನಾನಾ ಕಾರಣಕ್ಕಾಗಿ ಚುನಾಯಿಸ್ತಾರೆ. ಆ ನಂತರದಲ್ಲಿ ಆತ ಒಂದು ಸರಿ ಸೋಲ್ತಾರೆ. ಆಗ್ಲೂ ಕೂಡ ಒಂದಷ್ಟು ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾದ ಘಟನೆಗಳು ನಡೆದು ವೈಟ್ ಹೌಸ್ ಮೇಲೆ ಕೂಡ ದಾಳಿ ಮಾಡುವಂತಹ ಕೆಲಸ ಆಗುತ್ತೆ. ಆದ್ರೆ ಆಗ ಸೋಲ್ತಾರೆ. ಅದಾದ ಮೇಲೆ ಅಲ್ಲಿ ನೆಕ್ಸ್ಟ್ ಬಂದ ಜೋ ಬೈಡನ್ ಅವರ ಆಡಳಿತ ಅಷ್ಟೊಂದು ಉತ್ತಮ ಇಲ್ಲ ಅನ್ನುವ ಅಭಿಪ್ರಾಯನೋ ಏನೋ ಗೊತ್ತಿಲ್ಲ. ಜನ ಮತ್ತೆ ಡೊನಾಲ್ಡ್ ಟ್ರಂಪ್ ಅನ್ನ ಆಯ್ಕೆ ಮಾಡ್ತಾರೆ. ಈಗಲಾದ್ರೂ ಒಂದಷ್ಟು ಶಾಂತಿ ಆಗುತ್ತೆ ಅಂದ್ರೆ ಇಲ್ಲ. ಡೊನಾಲ್ಡ್ ಟ್ರಂಪ್ ಅವರು ಅವರ ಆಕ್ರಮಣಕಾರಿ ಮನೋಭಾವವನ್ನ, ಅಮೆರಿಕ ಫಸ್ಟ್ ಅನ್ನುವ ಮನೋಭಾವವನ್ನ ಒಂದು ಚೂರು ಕಡಿಮೆ ಮಾಡೋದಿಲ್ಲ. ಮೊದಲನೇದಾಗ ಅವರು ಆಕ್ರಮಣಕಾರಿಯಾಗಿ ತೆರಿಗೆ ಯುದ್ಧವನ್ನ, ತೆರಿಗೆ ಭಯೋತ್ಪಾದನೆಯನ್ನ, ತೆರಿಗೆ ಬ್ಲಾಕ್ ಮೇಲ್ ಅನ್ನ ಶುರು ಮಾಡ್ತಾರೆ ವಿಶ್ವದ ಎಲ್ಲ ದೇಶಗಳ ಮಧ್ಯೆ. ಜೊತೆಗೆ ಅವ್ರು ಎಷ್ಟು ಆತರಿಕೆ ಬೀಳ್ತಾರೆ ಅಂದ್ರೆ, ನಾನು ವಿಶ್ವದ ದೊಡ್ಡಣ್ಣ, ನಾನು ಎಲ್ಲ ಯುದ್ಧಗಳನ್ನ ನಿಲ್ಲಿಸ್ತೀನಿ, ಎಲ್ಲ ನನ್ನ ಮಾತು ಕೇಳಬೇಕು ಅಂತ ನಿಲ್ಲಿಸ್ತೀನಿ ಅಂದ್ರೆ ಅದು ಶಾಂತಿಯ ಪ್ರಯತ್ನ ಅಂತ ಅವರು ಭಾವಿಸ್ತಾರೆ. ಆಕ್ಚುಲಿ ಅದು ಶಾಂತಿಯ ಪ್ರಯತ್ನ ಆಗಿರೋದಿಲ್ಲ. ಅದು ಏನಿದ್ರು ಅವರಿಗೆ ಅನುಕೂಲಕರವಾದ ಅವರು ಏನು ಕಮಾಂಡಿಂಗ್ ಆಗಿ, ನಾನು ಒತ್ತಾಯ ಪೂರ್ವಕವಾಗಿ ಭಯೋತ್ಪಾದಕನಂತೆ ಅವರು ಶಾಂತಿಗಾಗಿ ಬರ್ತಾರೆ. ನೋಡಿ ನೀವು ಉದಾಹರಣೆಗೆ ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಯುದ್ಧ ನಿಲ್ಸಿದ್ರು ಕೂಡ ಅದು ಒತ್ತಾಯ ಪೂರ್ವಕವಾಗಿ ಆಯ್ತು. ಬರೀ ಡೊನಾಲ್ಡ್ ಟ್ರಂಪ್ ಬಗ್ಗೆ ಅಷ್ಟೇ ಮಾತಾಡ್ತೀವಿ. ಇಸ್ರೇಲಿನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರು ಕೂಡ ಎಷ್ಟೊಂದು ರೀತಿ ಆಕ್ರಮಣಕಾರಿಯಾಗಿ ಅಂದ್ರೆ, ಹೌದು ಅವ್ರ ಮೇಲೆ ಇಸ್ರೇಲ್ ಮೇಲೆ ದಾಳಿ ಆಯ್ತು, ಆದ್ರೆ ಅದಕ್ಕೆ ಪ್ರತೀಕಾರ ಹೇಗಿತ್ತು ಅಂದ್ರೆ ಅವರು ಎಲ್ಲ ಇಡೀ ಒಂದು ಸಮುದಾಯವನ್ನೇ ಅಥವಾ ಒಂದು ಪ್ರದೇಶವನ್ನೇ ಸರ್ವನಾಶ ಮಾಡುವ ರೀತಿಯಲ್ಲಿ ಬರ್ತಾರೆ. ಅದು ಗಲಾಟೆಗಳು ನಡೀತಾ ಇರ್ತವೆ, ಆದ್ರೆ ಅದರ ಅತಿರೇಕಗಳಿದಾವಲ್ಲ ಅದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ರಷ್ಯಾದ ಅಧ್ಯಕ್ಷ ಕೂಡ ಅಷ್ಟೇ, ಆತರಿಗೂ ಕೂಡ ಈಗ ಸರ್ವಾಧಿಕಾರಿ ಅಷ್ಟೇ ಅಲ್ಲದೆ ಇಡೀ ಜೀವನ ಪರ್ಯಂತ ತಾನು ಅಧಿಕಾರದಲ್ಲಿ ಇರ್ಬೋದು ಅನ್ನುವ ಹಂತದಲ್ಲಿ ಅದನ್ನ ಸಂವಿಧಾನವನ್ನೇ ಬದಲಾಯಿಸಿಕೊಂಡು ಅವರು ಕೂಡ ಅಷ್ಟೇ ಬಲವಾಗಿ. ಯಾಕಂದ್ರೆ ಈಗ ನೀವು ಉಕ್ರೇನ್ ಮತ್ತು ರಷ್ಯಾದ ನೋಡಿದಾಗ ಅವರ ನಿಜವಾದ ಅಸ್ತ್ರ ಸೈನ್ಯ ಅಲ್ಲ, ಅವ್ರದ್ದು ಹೈಡ್ರೋಜನ್ ಬಾಂಬುಗಳಿದಾವಲ್ಲ, ಆ ಅಣು ಬಾಂಬು ಮತ್ತು ಹೈಡ್ರೋಜನ್ ಬಾಂಬುಗಳೇ ಅವರೊಂದು ಶಕ್ತಿಯಾಗಿದೆ. ಈ ಕಡೆ ಚೀನಾ ಕೂಡ ಒಂದು ರೀತಿ ಉತ್ಪಾದನೆಯಲ್ಲಿ ಅವರ ಜನಸಂಖ್ಯೆಯನ್ನ ಉಪಯೋಗಿಸ್ಕೊಂಡು ಉತ್ಪಾದನಾ ಭಯೋತ್ಪಾದನೆಯನ್ನ ಅಂದ್ರೆ ಮಾರ್ಕೆಟ್ಗಾಗಿ ಮಾಡ್ತಿದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ, ಆದ್ರೆ ಅದನ್ನೇ ಒಂದು ಹಂತ ಮಾಡಿಕೊಂಡು ಅಮೆರಿಕಾದ ವಿರುದ್ಧವಾಗಿ ವಿಶ್ವಸಂಸ್ಥೆಯಲ್ಲಿ ಅದರ ನಿಯಂತ್ರಣ ಪಡೀಲಿಕ್ಕೆ ಆಫ್ರಿಕಾದ ಅನೇಕ ದೇಶಗಳು, ಆಗ್ನೇಯ ಏಷ್ಯಾದ ದೇಶಗಳು, ಉತ್ತರ ಅಮೆರಿಕಾದ ದಕ್ಷಿಣ ಅಮೆರಿಕಾದ ಕೆಲವು ದೇಶಗಳು, ಅವುಗಳನ್ನು ಕೂಡ ಇದು ನಿಯಂತ್ರಣ ಮಾಡಿಕೊಂಡು ನಾಳೆ ದಿನ ಅಮೆರಿಕಾವನ್ನ ಮಟ್ಟ ಹಾಕ್ಲಿಕ್ಕೆ ಬೇಕು ಅಂತೇಳಿ ಚೀನಾದ ಅಧ್ಯಕ್ಷ ಕೂಡ, ಅವರು ಕೂಡ ಜೀವನ ಪರ್ಯಂತ ಅಧ್ಯಕ್ಷರಾಗಿರ್ಬೇಕು ಅಂತೇಳಿ ಜಿಪಿಂಗ್ ಅವರು ಕೂಡ ಇದು ಮಾಡ್ತಾ ಇದ್ದಾರೆ. ಇನ್ನು ಉತ್ತರ ಕೊರಿಯಾದ ಅಧ್ಯಕ್ಷ, ಆತ ಕೂಡ ತೀವ್ರ ಆಕ್ರಮಣಕಾರಿ, ಅದನ್ನು ಎಲ್ಲರಿಗೂ ಗೊತ್ತೇ ಇದೆ. ಆತ ತನ್ನಲ್ಲಿರುವ ಎಲ್ಲ ಮಿಸೈಲ್ಗಳನ್ನ, ಕ್ಷಿಪಣಿಗಳನ್ನ ರೆಡಿ ಮಾಡಿಕೊಂಡು ಅಮೆರಿಕಾವನ್ನ ಟಾರ್ಗೆಟ್ ಮಾಡಿ ಅದರ ಮುಖ್ಯ ನೆಲೆಗಳನ್ನ ಧ್ವಂಸ ಮಾಡುವಂತಹ ಶಕ್ತಿ ಇರುವಂತಹ ಕೆಲವನ್ನ ಮಾಡಿಕೊಂಡು ರೆಡಿ ಇಟ್ಕೊಂಡಿದ್ದಾರೆ. ಜೊತೆಗೆ ಭಾರತದ ಕೂಡ ನರೇಂದ್ರ ಮೋದಿ ಅವರು ಕೂಡ ಆ ವಿಷಯದಲ್ಲಿ ಆಕ್ರಮಣಕಾರಿಯೇ. ಅಂದ್ರೆ ಬೇರೆ ದೇಶದ ಮೇಲೆ ಇವರು ಹೋಗಿ ಆಕ್ರಮಣ ಮಾಡ್ತಾರೆ ಅಂತಲ್ಲ, ಆದ್ರೆ ಮೊದಲು ಭಾರತ ನಾವು ಮೊದಲು ಬರಬೇಕು, ನಾವು ಅನ್ನೋದು ವ್ಯಕ್ತಿಗತವಾಗಿ ಅಥವಾ ಬೇರೆ ಬೇರೆ ಒಳ್ಳೆಯ ದೃಷ್ಟಿಯಲ್ಲಿ ಪಾಸಿಟಿವ್ ಆಗೂ ಅದು ಸರಿ ಇರುತ್ತೆ. ನಾವು ಅನ್ನೋದು ನೆಗೆಟಿವಿಟಿಯನ್ನು ಕೂಡ ದೃಷ್ಟಿಯಲ್ಲಿ ಬರುತ್ತೆ. ಅದನ್ನ ಮತ್ತೆ ಹೇಳ್ಕೊಳ್ಳೋದಿದೆಯಲ್ಲ, ಯಾಕಂದ್ರೆ ಚುನಾವಣಾ ರಾಜಕೀಯದಲ್ಲಿ ನನ್ನ ದೇಶವನ್ನ ನಾನು ಮುಂದೆ ತಗೊಂಡೋಗ್ತಿದ್ದೀನಿ ಅಂತ ಜನರನ್ನ ನಂಬಿಸ್ಬೇಕಾಗಿರೋದ್ರಿಂದ ಈ ನಾನು ಅನ್ನೋದು, ಈಗ ಡೊನಾಲ್ಡ್ ಟ್ರಂಪ್ ಕೂಡ ಅಮೆರಿಕಾದ ಜನರಿಗೆ ಉದ್ಯೋಗ
ಕೊಡ್ತೀನಿ, ಅಮೆರಿಕಾನ ವಿಶ್ವದ ದೊಡ್ಡ ಬಲಿಷ್ಠ ಮಾಡ್ತೀನಿ ಅಂತ ನಾನು ಅನ್ನುವಂತಹದನ್ನು ಹೇಳಿನೇ ನೆಗೆಟಿವ್ ಮಾತುಗಳನ್ನ, ಪಾಸಿಟಿವ್ ಮಾತನ್ನ ನೆಗೆಟಿವ್ ಆಗಿ ಹೇಳಿನೇ ಅಲ್ಲಿ ಆತ ಓಟ್ಗಳನ್ನ ಪಡೆದಿದ್ದು. ಅದೇ ರೀತಿ ನರೇಂದ್ರ ಮೋದಿ 3ನೇ ಸರಿ ಆಗ್ತಾ ಇರೋದು ಕೂಡ ಭಾರತವನ್ನ ವಿಶ್ವಗುರು ಮಾಡ್ತೀನಿ, ಭಾರತವನ್ನ ವಿಶ್ವದನ್ನ ಬಲಿಷ್ಠ ಮಾಡ್ತೀನಿ, ಮಾಡೋದಾದ್ರೆ ಮಾಡ್ಲಿ, ಯಾರೂ ಇಲ್ಲ. ಆದ್ರೆ ಅದನ್ನ ಜನಗಳಿಗೆ ಹೇಳೋದ್ರ ಮುಖಾಂತರ ಅದು ಅಂತಾರಾಷ್ಟ್ರೀಯದ ಮಟ್ಟದಲ್ಲೂ ಕೂಡ ಒತ್ತಡವನ್ನ ಕ್ರಿಯೇಟ್ ಮಾಡುತ್ತೆ. ಚೀನಾ ನೋಡಿ, ಈಗ ಚೀನಾ ಎಷ್ಟು ಬೆಳವಣಿಗೆ ಹೊಂದ್ತಾ ಇದೆ ಅಂದ್ರೆ ಅದು ಅಮೆರಿಕಾಗೆ ಸ್ಪರ್ಧೆ ಕೊಡುವಂತ ಇದೆ. ಅದು ಅಮೆರಿಕಾಗೂ ಗೊತ್ತಾಗ್ತಾ ಇರುತ್ತೆ, ಅದು ಇನ್ನೊಂದ್ ತರದ ಉದ್ರೇಕಕಾರಿ ಪರಿಸ್ಥಿತಿ. ಅಂದ್ರೆ ಇದೆಲ್ಲವೂ ಈಗ ನಾನು ನ್ಯಾಟೋ ಅಂತೇಳಿ ಅವ್ರದ ಏನು ಅಮೆರಿಕ ನೇತೃತ್ವದ ಸೈನಿಕ ವ್ಯೂಹ ರಚನೆ ಇದೆ, ಅದು ಬಲಿಷ್ಠವಾದಷ್ಟು ಅದರ ವಿರುದ್ಧವಾಗಿರುವಂತಹ ವಾರ್ಸಾ ಒಪ್ಪಂದದ ರಷ್ಯಾ ಮತ್ತು ಇತರ ದೇಶಗಳಲ್ಲಿ ಕೂಡ ಒಂದು ರೀತಿಯ ಅಭದ್ರತೆ ಮಾಡಿ ಅವರು ಶುರುವಾಗ್ತಾರೆ. ಸೊ ಈ ತರದ ಮನೋಭಾವ ಮೌಂಟ್ ಆಗ್ತಾ ಇದೆ, ಘಟನೆಗಳು ನಡೀತಾ ಇದೆ. ಒಂದು ವೇಳೆ ಇರಾನ್ ಮೇಲೆ ಯುದ್ಧವನ್ನ ಏನಾದರೂ ಅಮೆರಿಕ ಸಾರಿದ್ರೆ, ಅಥವಾ ಚೈನಾ ತೈವಾನ್ ಅನ್ನು ಆಕ್ರಮಿಸ್ಕೊಳ್ಳಕ್ಕೆ ಹೋದ್ರೆ, ಅದರ ನೆರವಿಗೆ ಅದು ಬಂದ್ರೆ, ಅಥವಾ ಇತ್ತೀಚೆಗೆ ಪಾಕಿಸ್ತಾನ ಮತ್ತು ಚೀನಾ ಮತ್ತು ಅಮೆರಿಕ ನಡುವೆ ಒಂದು ರೀತಿಯ ಭಾರತಕ್ಕಿಂತ ಉತ್ತಮ ನಡವಳಿಕೆ ಇರೋದ್ರಿಂದ ಅದು ಏನಾದ್ರೂ ರಿಫ್ಲೆಕ್ಟ್ ಆದ್ರೆ ಎಲ್ಲರೂ ಅವ್ರವ್ರ ಸರ್ವೈವಲ್ ಪ್ರಶ್ನೆ ಬರುತ್ತೆ. ಇಲ್ಲಿ ಇದು ಚಿಕ್ಕ ಮಕ್ಕಳ ಆಟನೂ ಇರ್ಬೋದು, ಅಥವಾ ಅಂತಾರಾಷ್ಟ್ರೀಯ ಜಿಯೋ ಪಾಲಿಟಿಕ್ಸ್ನ ತಂತ್ರಗಾರಿಕೆಯೂ ಇರ್ಬೋದು. ಯಾವ ರೀತಿ ಬೇಕಾದ್ರೂ ನೀವು ವಿವರಿಸಬಹುದು. ಇದು ಅತ್ಯಂತ ಸರಳವೂ ಹೌದು, ಸಂಕೀರ್ಣವೂ ಹೌದು. ಆದ್ರೆ ಪರಿಣಾಮಗಳು ಮಾತ್ರ ಮನುಷ್ಯನ ಈ 3ನೇ ಮಹಾಯುದ್ಧ. ಯಾಕೆಂದ್ರೆ ನಿಮ್ಗೆ ಗೊತ್ತಿದೆ, ಈಗ ಭೂಸೈನ್ಯ ಇದೆಯಲ್ಲ, ಭೂಸೈನ್ಯ ಅಂತ ನಾವು ಏನು ಹೇಳ್ತಾ ಇದ್ವಿ, ಅದಕ್ಕಿಂತ ಹೆಚ್ಚಾಗಿ ತಂತ್ರಜ್ಞಾನದಲ್ಲಿ ಹೆಚ್ಚು ಅಟ್ಯಾಕ್ ಆಗುತ್ತೆ. ಸೈನಿಕರಿಗಿಂತ ಹೆಚ್ಚಾಗಿ ಸಾಮಾನ್ಯ ಜನವನ್ನ, ಭೂಪ್ರದೇಶವನ್ನ, ಪರಿಸರವನ್ನ ನಾಶ ಮಾಡೋದೇ ಈ ಯುದ್ಧಗಳ ಬಹುತೇಕ ಉದ್ದೇಶ, ಅಥವಾ ಆ ರೀತಿ ಡೆವಲಪ್ ಆಗೋಗಿದೆ. ಈಗ ಯುದ್ಧಗಳು ನೀವು ಸೈನಿಕರ ಮಧ್ಯೆ ಬಂದೂಕು ಬಾಂಬುಗಳಲ್ಲಿ ನೋಡಿದ್ರೆ ಅವ್ರು ಸಾಯೋದಿದೆಯಲ್ಲ, ಆ ಸಂಖ್ಯೆ ಕಡಿಮೆ ಆಗುತ್ತೆ. ಅದು ಸಾರ್ವಜನಿಕರ ಮೇಲೆ, ಅಥವಾ ದೊಡ್ಡ ಜಲಾಶಯಗಳ ಮೇಲೆ, ದೊಡ್ಡ ಫ್ಯಾಕ್ಟ್ರಿಗಳ ಮೇಲೆ ಈ ರೀತಿ ಯುದ್ಧಗಳಾಗ್ತವೆ. ಅದರಿಂದ ಇದು 3ನೇ ಮಹಾಯುದ್ಧ. ಸಾಮಾನ್ಯವಾಗಿ ನಾವೆಲ್ಲ ಹೇಳ್ತೀವಿ 3 ಅಂದ್ರೆ 3 ಮುಕ್ತಾಯ ಅಂತ. ಆ ರೀತಿ ಮಾನವ ಜನಾಂಗ ಮತ್ತೆಂದೂ ಚೇತರಿಸಿಕೊಳ್ಳಲಾಗದ, ಅಥವಾ ಚೇತರಿಸಿಕೊಳ್ಳಲಿಕ್ಕೆ ಸಾಕಷ್ಟು ಸಮಯ ಬೇಕಾದಂತಹ ದೊಡ್ಡ 3ನೇ ಮಹಾಯುದ್ಧ ಆಗುವ ಎಲ್ಲ ಸಾಧ್ಯತೆಗಳಂತೂ ಗೋಚರಿಸ್ತಿದೆ, ಲಕ್ಷಣಗಳು ಗೋಚರಿಸ್ತಿದೆ. ಆಗುತ್ತಾ ಆಗಲ್ವ ಅನ್ನೋದು ಗೊತ್ತಿಲ್ಲ, ಯಾವುದೋ ಹಂತದಲ್ಲಿ ಅದು ನಿಲ್ಲಬಹುದು. ಆದ್ರೆ ಹೀಗೆ ಒತ್ತಡ ನಿರ್ಮಾಣ ಆಗ್ತಾ ಮುಂದಕ್ಕೆ ಹೋದ್ರೆ ಖಂಡಿತವಾಗ್ಲೂ ಕೂಡ 3ನೇ ಮಹಾಯುದ್ಧದ ಎಲ್ಲ ಸಾಧ್ಯತೆಗಳು ಇದೆ. ಇದಕ್ಕೆ ಇರುವ ಒಂದೇ ಪರಿಹಾರ ಏನಪ್ಪಾ ಅಂದ್ರೆ ನಾವುಗಳು ಅಂದ್ರೆ ಶಾಂತಿಪ್ರಿಯ ಜನ, ಎಲ್ಲ ದೇಶದ ಶಾಂತಿಪ್ರಿಯ ಜನ, ನಮ್ಮ ಯಾರು ಈ ರೀತಿ ಆಕ್ರಮಣಕಾರಿ ಮನೋಭಾವದ ವ್ಯಕ್ತಿಗಳಿದ್ದಾರೆ ಅವ್ರಿಗೆ, ಅಥವಾ ದೇಶಗಳ ಮುಖಾಂತರ ಶಾಂತಿ ಪ್ರಿಯರೆಲ್ಲ ಒಂದಾಗಿ, ಪರಿಸರ ಪ್ರಿಯರೆಲ್ಲ ಒಂದಾಗಿ, ಭೂರಕ್ಷಕರೆಲ್ಲ ಒಂದಾಗಿ ಈ ದೇಶದಲ್ಲಿ ಒಂದಷ್ಟು ದೊಡ್ಡ ಚಳುವಳಿಗಳು ಮಾಡಿ, ನಾವು ಯಾವುದೇ ದೇಶದ ವಿರುದ್ಧ ಅಲ್ಲ, ನಮ್ಮ ಪಾಡಿಗೆ ನಾವಿರ್ತೀವಿ, ನಿಮ್ಮ ಪಾಡಿಗೆ ನೀವಿರಿ, ಏನಿದೆಯೋ ಅದನ್ನ ಕಿತ್ಕೊಂಡು ತಿನ್ನೋದಲ್ಲ, ಹಂಚ್ಕೊಂಡು ತಿನ್ನೋಣ ಅನ್ನುವಂತಹದ್ದು ಇಡೀ ವಿಶ್ವ. ಯಾಕಂದ್ರೆ ಈಗ ಇಡೀ ವಿಶ್ವವೇ ಒಂದು ದೇಶ, ನಾವು ಏನೇ ಬೌಂಡ್ರಿಗಳು ಹಾಕೊಂಡ್ರು ಇಡೀ ವಿಶ್ವವೇ ಒಂದಾಗೋಗಿದೆ ಈಗ. ಸೊ ಎಲ್ಲಿನ ಸಮಸ್ಯೆಗಳು ನಮ್ಗಾಗ್ತವೆ, ಒಬ್ಬರಿಗೊಬ್ಬರು ಕೋಆಪರೇಟ್ ಮಾಡ್ಕೋತಾ ನೋಡಿ, ಯಾವುದೋ 50% ಟ್ಯಾಕ್ಸ್ ಹಾಕ್ತಾರೆ, 100 ಹಾಕ್ತಾರೆ, 500 ಅಂತಾರೆ, ಹಂಗೆಲ್ಲ ಆಗಬಾರ್ದು. ನಮ್ಮ ದೇಶದಲ್ಲಿರುವ ಒಳ್ಳೆ ವಸ್ತುಗಳು ಅಮೆರಿಕಾದವರು ಊಟ ಮಾಡಲಿ ಅಥವಾ ಅಲ್ಲಿ ಉಪಯೋಗಿಸ್ಲಿ, ಅಮೆರಿಕಾದ ಒಳ್ಳೆ ವಸ್ತುಗಳನ್ನ, ಚೀನಾದ ಒಳ್ಳೆ ವಸ್ತುಗಳನ್ನ ನಾವು ಉಪಯೋಗಿಸೋಣ. ನಮ್ಮ ಇನ್ನೊಂದಷ್ಟು ಸಾಂಬಾರ ಪದಾರ್ಥಗಳನ್ನ ಚೀನಾದವರು, ಆಫ್ರಿಕನ್ಸು, ರಷ್ಯಾದವರು ಉಪಯೋಗಿಸ್ಕೊಳ್ಳಿ, ಯುರೋಪಿಯನ್ಸ್ ಉಪಯೋಗಿಸ್ಕೊಳ್ಳಿ, ಅಲ್ಲಿರುವ ಒಳ್ಳೊಳ್ಳೆ ವಸ್ತುಗಳನ್ನ ನಾವು ಉಪಯೋಗಿಸ್ಕೊಳ್ಳೋಣ. ಈ ರೀತಿ ಕೊಡುಕೊಳ್ಳುವ ಸಂಬಂಧದಲ್ಲಿ ಒಂದಷ್ಟು ವ್ಯಾವಹಾರಿಕತೆ ಆಗ್ಲಿ. ಇಲ್ಲಿ ಒಂದು ದೇಶ ಸ್ವಲ್ಪ ಶ್ರೀಮಂತ, ಒಂದು ದೇಶ ಬಡವ, ಅದೆಲ್ಲ ಆಗ್ಲಿ. ಆದ್ರೆ 3ನೇ ಮಹಾಯುದ್ಧ ಆಗೋದನ್ನ ಅವರ ಹುಚ್ಚುತನಕ್ಕೆ ಸಾಮಾನ್ಯ ಜನ ಏನಾದ್ರೂ ಶಾಂತಿ ಪ್ರಿಯತೆಯನ್ನ ದೊಡ್ಡ ಮಟ್ಟದಲ್ಲಿ ಮಾಡಲಿಲ್ಲ ಅಂದ್ರೆ ನಾವೆಲ್ಲರೂ ಅದಕ್ಕೆ ಬಲಿಯಾಗುವುದು. ಈ ಭೂಮಿ ಕೂಡ ಸರಿಪಡಿಸಲಾಗದಷ್ಟು ಒತ್ತಡಕ್ಕೆ ಒಳಗಾಗಬಹುದು. ಅದು ಇನ್ನೆಷ್ಟೋ ಶತಮಾನಗಳು ಬೇಕಾಗುತ್ತೋ ಗೊತ್ತಿಲ್ಲ ಚೇತರಿಸ್ಕೊಳ್ಲಿಕ್ಕೆ. ಅದರಿಂದ 3ನೇ ಮಹಾಯುದ್ಧದ ಈ ಸಾಧ್ಯತೆಗಳು ಏನಿದಾವೆ ಅದ್ರ ವಿರುದ್ಧ ಶಾಂತಿ ಪ್ರಿಯರೆಲ್ಲರೂ, ಯಾಕೆಂದ್ರೆ ಸಾಮಾಜಿಕ ಜಾಲತಾಣ ಮುಖಾಂತರ ಅಥವಾ ನಮಗಿರುವ ಅವಕಾಶ ಮುಖಾಂತರ ಯುದ್ಧ ಬೇಡ, ಶಾಂತಿ ಬೇಕು ಅನ್ನುವ ಮಂತ್ರವನ್ನ ದೇಶದ ಎಲ್ಲ ಸಾಮಾನ್ಯ ಜನ ದೊಡ್ಡ ಧ್ವನಿಯಲ್ಲಿ ಕೂಗಿದಾಗ ಮಾತ್ರ 3ನೇ ಮಹಾಯುದ್ಧ ತಡಿಬಹುದು. ಇಲ್ಲ ಅಂದ್ರೆ ಬಹುತೇಕ 3ನೇ ಮಹಾಯುದ್ಧದತ್ತ ಈ ವಿಶ್ವ ಸಾಗ್ತಾ ಇದೆ. ಎಚ್ಚರಿಕೆ ಇರಲಿ ಅಂತ ಪೀಪಲ್ ಟಿವಿ ಮುಖಾಂತರ ಹೇಳ್ತೀನಿ. ನಮಸ್ಕಾರ.